ನೀರು ಹೊರಗಡೆ ಆಳ ಬೋರ್ ಹಾಕಿರ್ತೀವಿ 360. ಈಗ ಎಷ್ಟಿರತಕ್ಕಂಥದ್ದು 200 ಅಡಿ. ಅಂದರೆ ನೀವು ಎಷ್ಟು ಎಚ್ ಪಿ ಮೋಟ್ರ್ ನಾವು 5 HP ಮೋಟ್ರ್. ಸರ್ ಈಗ ನಿಮಗೆ ಇದು ಎಷ್ಟು ಸೂಚನೆ ಸರ್? ಯಾಕಂದರೆ ಇಲ್ಲೆಲ್ಲ ಮಕ್ಕಳಿಗೆ ಎಲ್ಲಿ ನೋಡಿದ್ರೆ ಕರೆಂಟ್ ಅಂತ ಎಲ್ಲಿ ಇಲ್ಲ, ಕರೆಂಟ್ ಲೈನ್ ಎಲ್ಲಿಲ್ಲ. ಕರೆಂಟ್ ಲೈನ್ ಇಲ್ದವ್ರಿಗೆ ಎಷ್ಟು ಹೆಲ್ಪ್ ಆಗತ್ತೆ, ಅಲ್ಲಿಂದ ನಿಮಗೆ ಸೋಲಾರಿಂದ ಏನು ಹೆಲ್ಪ್ ಆಗ್ಬೋದು ಅನ್ನೋದು ನಿಮ್ಗೆ ಅನ್ಕೊಂಡು ನೀವು ನೋಡಿ ಇಷ್ಟು ಡೀಪ್ ಇಳಿಸಿರಿ, ನೀರು ಅದು ಕೂಡ ಎಷ್ಟು ಚೆನ್ನಾಗಿ ಬರಕತ್ತೈತಿ. ಇದರಿಂದ ಇಲ್ಲಿ ಎಷ್ಟು ಪಂಪ್ ಸೆಟ್ಗಳು ಹಾಕಿರ್ತಕ್ಕಂಥದ್ದು? ಇಲ್ಲಿ ಪಂಪ್ ಸೆಟ್ ಇರೋದು ಈಗ ಟೋಟಲ್ 3 ಅದ. 3 ಅದ. ನಿಮ್ಮ ಅಭಿಪ್ರಾಯ ಹೆಂಗೆ? ನನ್ನ ಖುಷಿ ಆಗೈತಿ. ಯಾಕಂದ್ರೆ ನೀವು ನೋಡ್ರಿ ಕರೆಂಟ್ ಅಲ್ಲಿಂದ ತರ್ಬೇಕಂದ್ರೆ ನೀವು ಭಾಳ ರೊಕ್ಕ ಬೇಕಾಯ್ತು. ಎಲ್ಲೋ ದೂರ ಕರೆಂಟ್ ತಗೊಂಡ್ರೆ ಎಲ್ಲಿ ಅಷ್ಟು ರೊಕ್ಕ ಆಗಲ್ಲ. ನಾವು ನೀವು ಇಂಥ ಒಂದು ಇದರಲ್ಲಿ ಬೋರ್ ಹಾಕ್ಸಿ ಎಲ್ಲೋ ಲೈನ್ ಇರ್ತಕ್ಕಂಥ ತರ್ಬೇಕಂದ್ರೆ ಭಾಳ ಇರುತ್ತೆ ರೈತರು. ಯಾಕಂದ್ರೆ ನೀವು ಜಸ್ಟ್ ಅಡ್ಡಾಡಿದ್ರಾಗ ಒಂದು ಬೆಳೆ ಬಂದೋಗ್ಬಿಡ್ತೀವಿ. ನಾವಾದ್ರೆ ನಿಮಗೆ ಎಷ್ಟು ಮೊಬೈಲಿಗೆ ಮಾಡಿದ್ರಿ ಈಗ ಮೊಬೈಲಿಗೆ ಮಾಡ್ಕೊಡ್ತೀವಿ. ಈಗ ಎಷ್ಟಿಂದ ನಾವು ಈಗ ನಿಮ್ಮ ಹತ್ರ ರೊಕ್ಕ ಕಟ್ತೀವಿ, ಎಷ್ಟಿಂದ ತಂದುಕೊಡ್ತೀವಿ ನಾವು ಪಂಪ್ 3 ದಿನ ತಂದುಕೊಡ್ತೀವಿ. ಶಿಫ್ಟ್ ಮಾಡ್ತಕ್ಕಂಥ ಒಂದು ಏನು ಎಷ್ಟು ಆಗಿರ್ಬೋದು. ನಿಮ್ಮ ಮೆಟ್ರೈಸ್ ಮಾತ್ರ ನಾನು ಫಸ್ಟ್ ಹೇಳ್ತೀನಿ ಅಲ್ಲ, ನಾವು 8 ದಿನಕ್ಕೆ ನಿಮಗೆ ರೆಡಿ ಮಾಡ್ಕೊಡ್ತೀವಿ. ಆ 8 ದಿನದೊಳಗೆ ವಾರದೊಳಗೆ ನಿಮಗೆ ಸ್ಪಷ್ಟ ಇದು ಮಾಡ್ಕೊಡ್ತೀವಿ. ಅದೇ ನೀವು ಕೆ ಬಿ ಆಫೀಸ್ಗೆ ಅಡ್ಡಾಡಿ ನೀವು ಕರೆಂಟ್ ತಂದು ಮೋಟ್ರ್ ರನ್ ಮಾಡಿದಾಗ ಕಮ್ಮಿ ಅಂದ್ರೆ 6 ತಿಂಗಳು ಬೇಕಾಗಿತ್ತು. 6 ತಿಂಗಳು ಒಂದು ಇನ್ನಂತ ಚೆನ್ನಾಗಿ ಅಂತಲ್ಲ, ಚೆನ್ನಾಗಿ ಅನಿಸ್ತೈತಿ. ನಮಸ್ಕಾರ ರೈತರು, ಇಷ್ಟೊಂದು ಹೆಲ್ಪ್ ಆಗ್ತಕ್ಕಂಥದ್ರೆ ನೀವು ಭಾಳ ಅಪರೂಪದಾಗಿ ನೋಡ್ಬೋದು. ಸೋಲಾರ್ ಇವತ್ತು ಎಷ್ಟು ಒಂದು ಹೆಲ್ಪ್ಫುಲ್ ಆಗ್ತಂತಂದರೆ ಇಲ್ಲೇ ಬರ್ತಕ್ಕಂಥ ಕರೆಂಟ್ ನಾವು ನೋಡೋದಕ್ಕಿಂತಲೂ ಇಲ್ಲಿ ನಾವು ಏಕಾಕಾಲಕ್ಕೆ ಕರೆಂಟ್ ನೋಡ್ಬೋದು. ಎನರ್ಜಿ ಸೋಲಾರ್ ಇದನ್ನೆಲ್ಲ ಬೆಸ್ಟ್ ಯುಟಿಲೈಸ್ ಮಾಡ್ಕೊಂಡ್ರಿ ಚೆನ್ನಾಗಿ ನೀರು ಬರ್ತಕ್ಕಂಥದ್ದು ನೋಡಿರಿ. ಯಾಕಂದ್ರೆ 10 ತಾಸು ನೀವು ನೀರನ್ನ ಉಪಯೋಗಿಸ್ಬೋದು. ಕರೆಂಟ್ ಆದರೆ ನಿಮ್ಗೆ 6 ತಾಸೇ ಬರ್ತದೆ. ಹಾಂ, ಈಗ ಲೇಬರ್ಗಳಿಗೆ ಎಲ್ಲಿ ರಾತ್ರಿ ನೀವು ಕಟ್ಟೋಕ್ಕಾಗೋದಿಲ್ಲ. ಹಾಂ, ನೀವು ಬೆಳಗ್ಗೆ 7 ಗಂಟೆ ಸ್ಟಾರ್ಟ್ ಆದಪ್ಪ ಅಂತಂದ್ರೆ ಸಾಯಂಕಾಲ 5:30 6 ಗಂಟೆ ತನಕ ಆರಾಮ್ ಕಟ್ಕೊಂಡು ಮನೆಗೆ ಹೋಗ್ಬೋದು. ಇಲ್ಲಿ ನೋಡಿ ಇಷ್ಟೆಲ್ಲ ಕಾಡು ನಡಿವೆ, ಏನು ಬಂತು ಏನಿಲ್ಲ ಭಯನೇ ಇರೋದಿಲ್ಲ. ಹೆಣ್ಮಕ್ಳು ಕಟ್ಬೋದು ನೀರನ್ನ ಇಷ್ಟೊತ್ತಿನಾಗಾದ್ರೆ. ರಾತ್ರಿ ಟೈಮ್ ಆದ್ರೆ ಸ್ವಲ್ಪ ಕಷ್ಟ ಆಗತ್ತೆ. ಇದರಿಂದ ಭಾಳ ಅನುಕೂಲ. ಸೋಲಾರಿಂದ ನಿಮಗೆ ಡೇ ಟೈಮ್ನಾಗ ಮಾಡ್ತಕ್ಕಂಥದ್ದು ಭಾಳ ಅನುಕೂಲ. ನಮಸ್ಕಾರ ರೈತರುಗಳು.